ಸೂಪರ್ ಸ್ಟಾರ್ ರಜನಿಕಾಂತ್ ಅನಾರೋಗ್ಯ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಿಲ್ಲ. ಇಂತಹ ಸಮಯದಲ್ಲಿ ವೆಟ್ಟಿಯನ್ ಸಿನಿಮಾ ಟ್ರೈಲರ್ ರಿಲೀಸ್ ಆಗುತ್ತೋ ಇಲ್ಲವೋ ಅಂತ ಅಭಿಮಾನಿಗಳು ಗೊಂದಲಕ್ಕೀಡಾಗಿದ್ದರು. ಆದರೆ ಮೊದಲೇ ಚಿತ್ರತಂಡ ಡೇಟ್ ಅನೌನ್ಸ್ ಮಾಡಿದಂತೆ ವೆಟ್ಟಿಯನ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಸೂಪರ್ ಸ್ಟಾರ್ ರಜನಿಕಾಂತ್ ಜೊತೆ ಬಾಲಿವುಡ್ ಮೆಗಾಸ್ಟಾರ್ ಅಮಿತಾಬ್ ಬಚ್ಚನ್ ನಟಿಸುತ್ತಿರುವುದೇ ಈ ಸಿನಿಮಾದ ಪ್ಲಸ್ ಪಾಯಿಂಟ್. ಬಹಳ ದಿನಗಳ ಬಳಿಕ ಈ ಇಬ್ಬರು ಸೂಪರ್ ಸ್ಟಾರ್ಗಳನ್ನ ಒಂದೇ ಸ್ಕ್ರೀನ್ ನಲ್ಲಿ ನೋಡುವುದಕ್ಕೆ ಫ್ಯಾನ್ಸ್ ತುದಿಗಾಲಿನಲ್ಲಿ ನಿಂತಿದ್ದರು. ಅದಕ್ಕೆ ತಕ್ಕಂತೆ ಚಿಕ್ಕದೊಂದು ಝಲಕ್ ಇಲ್ಲಿದೆ. ರಜನಿಕಾಂತ್ ಈ ಸಿನಿಮಾದಲ್ಲಿ ಪೊಲೀಸ್ ಅಧಿಕಾರಿಯಾಗಿ ನಟಿಸುತ್ತಿದ್ದಾರೆ. ಅಮಿತಾಬ್ ಬಚ್ಚನ್ ನ್ಯಾಯಾಧೀಶರಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ವೆಟ್ಟಿಯನ್ ಸಿನಿಮಾದ ಟ್ರೈಲರ್ ನೋಡಿದಾಗ ಇಬ್ಬರು ಮಹಾನ್ ನಟರ ನಡುವಿನ ಸಂಘರ್ಷದ ಕಥೆ ಅಂತ ಭಾಸವಾಗುತ್ತದೆ. ಈ ಸಿನಿಮಾ ಪೊಲೀಸ್ ಹಾಗೂ ಕಾನೂನಿನ ನಡುವೆ ನಡೆಯುವ ಸಮರ ಇರಬಹುದಾ? ಸೂಪರ್ ಸ್ಟಾರ್ ರಜನಿಕಾಂತ್ ಸಿನಿಮಾ ಅಂದ್ರೆ ಸ್ಟೈಲಿಶ್ ಆಗಿ ಇರುತ್ತೆ. ಶಿಳ್ಳೆ ಹಾಡುಗಳು ಡೈಲಾಗ್ ಇರುತ್ತೆ. ಕಲ್ಪನೆಗೂ ಮೀರಿದ ಆಕ್ಷನ್ ಇರುತ್ತೆ. ಆದರೆ ವೆಟ್ಟಿಯನ್ ಟ್ರೈಲರ್ ಸಾಧಾರಣ ಅಂತ ಅನ್ನಿಸುತ್ತೆ. ಮಹಿಳೆಯ ವಿರುದ್ಧ ಎಸಗಿದ ಅಪರಾಧಕ್ಕೆ ಕ್ರಮ ತೆಗೆದುಕೊಳ್ಳುವಂತೆ ಪೊಲೀಸರ ಮೇಲೆ ಒತ್ತಡ ಹಾಕಲಾಗುತ್ತದೆ. ಈ ವೇಳೆ ರಜನಿಕಾಂತ್ ಅವರೆಲ್ಲರನ್ನ 3 ದಿನದಲ್ಲಿ ಎನ್ಕೌಂಟರ್ ಮಾಡುತ್ತೇನೆಂದು ಎಂಟ್ರಿ ಕೊಡುತ್ತಾರೆ. ಇತ್ತ ಅನ್ಯಾಯದ ವಿರುದ್ಧ ನ್ಯಾಯ ಸಿಗಬೇಕು, ಆದರೆ ಅನ್ಯಾಯದ ವಿರುದ್ಧ ಮತ್ತೊಂದು ಅನ್ಯಾಯ ಆಗಬಾರದು ಎಂದು ಅಮಿತಾಬ್ ಬಚ್ಚನ್ ಪಾಠ ಮಾಡುವ ದೃಶ್ಯವಿದೆ. ಇದು ರಜನಿಕಾಂತ್ ಹಾಗೂ ಅಮಿತಾಬ್ ಬಚ್ಚನ್ ನಡುವಿನ ಸಂಘರ್ಷಕ್ಕೆ ಮುನ್ನುಡಿ ಬರೆದಿದೆ. ಆದರೆ ಕಾನ್ಸೆಪ್ಟ್ ಚೆನ್ನಾಗಿದ್ದರೂ ಟ್ರೈಲರ್ನಲ್ಲಿ ತೋರಿಸಿದ ರೀತಿ ಎಫೆಕ್ಟಿವ್ ಆಗಿಲ್ಲ ಅಂತ ಅನಿಸುತ್ತೆ. ಟ್ರೈಲರ್ ನೋಡಿದ ಮೇಲೆ ವೆಟ್ಟಿಯನ್ ಸಿನಿಮಾ ಯಾರದ್ದು ಅನ್ನುವ ಪ್ರಶ್ನೆಯಂತೂ ಮೂಡುತ್ತೆ. ನಿರ್ದೇಶಕ ಜ್ಞಾನವೇಲು ತನ್ನ ಸ್ಟೈಲ್ನಲ್ಲಿ ಸಿನಿಮಾ ಮಾಡಿರಬಹುದು ಎಂದು ಅನುಮಾನ ಹುಟ್ಟುತ್ತೆ. ಹೀಗಾಗಿ ಮೊದಲ ದಿನ ಸೂಪರ್ ಸ್ಟಾರ್ ರಜನಿಕಾಂತ್ ಸಿನಿಮಾ ಅಂತ ಅಂದುಕೊಂಡು ಥಿಯೇಟರ್ಗೆ ಬರೋದು ಅನುಮಾನ. ಒಂದು ವೇಳೆ ಫಸ್ಟ್ ಡೇ ಫಸ್ಟ್ ಶೋ ಉತ್ತಮ ರೆಸ್ಪಾನ್ಸ್ ಸಿಕ್ಕರೆ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಬಹುದು. ಏನಕ್ಕೂ ಅಕ್ಟೋಬರ್ 10ರವರೆಗೂ ಕಾಯಲೇಬೇಕು. ವೆಟ್ಟಿಯನ್ ಸಿನಿಮಾ ಟ್ರೈಲರ್ ಕೊಂಚ ತಡವಾಗಿತ್ತು. ಇದು ಸೂಪರ್ ಸ್ಟಾರ್ ಅಭಿಮಾನಿಗಳನ್ನ ಕೆರಳಿಸಿತ್ತು. ಕೊನೆಗೂ ಟ್ರೈಲರ್ ರಿಲೀಸ್ ಆಗುತ್ತಿದ್ದಂತೆ ಅವರಿಗೆ ನಿರಾಸೆ ಕಾದಿತ್ತು. ಯಾಕಂದ್ರೆ ಈ ಸಿನಿಮಾದ ಟ್ರೈಲರ್ನಲ್ಲಿ ರಜನಿಕಾಂತ್ಗೆ ಬಿಲ್ಡಪ್ ಇಲ್ಲ. ಟ್ರೈಲರ್ ತುಂಬಾನೇ ಸಾಧಾರಣ ಅಂತ ಅನ್ನಿಸುತ್ತದೆ. ಅನಿರುದ್ಧ್ ಮ್ಯೂಸಿಕ್ ಕೂಡ ಅಷ್ಟಕ್ಕಷ್ಟೇ. ಹಿನ್ನೆಲೆ ಸಂಗೀತ ಅಭಿಮಾನಿಗಳನ್ನ ಸಿನಿಮಾ ನೋಡುವಂತೆ ಕೆರಳಿಸಿಲ್ಲ. ಜೈ ಭೀಮ್ ಸಿನಿಮಾ ನಿರ್ದೇಶಿಸಿರುವ ಟಿ.ಜೆ. ಜ್ಞಾನವೇಲು ಆಕ್ಷನ್ ಕಟ್ ಹೇಳಿದ್ದಾರೆ. ಹೀಗಾಗಿ ಟ್ರೈಲರ್ ನೋಡಿದವರು ಇದು ರಜನಿಕಾಂತ್ ಸಿನಿಮಾನ ಇಲ್ಲ ಜ್ಞಾನವೇಲು ಸಿನಿಮಾನ ಅನ್ನೋ ಗೊಂದಲಕ್ಕೆ ಬೀಳುವುದು ನಿಜ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲೇವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.